ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೊತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಟಾಕ್ಸ್. ಇವತ್ತು ನಾನು ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ಹೇಳಿ ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಹೀರೆಕಾಯಿ ಬಜ್ಜಿ ಮಾಡಲಿಕ್ಕೆ ಹೀರೆಕಾಯಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಉದ್ದನಾದರೂ ಮಾಡ್ಕೋಬೋದು, ಇಲ್ಲ ರೌಂಡ್ಗಾದ್ರು ಮಾಡ್ಕೋಬೋದು. ಸೊ ಇವಾಗ ಬಜ್ಜಿ ಮಾಡಲಿಕ್ಕೆ ನಾನೊಂದು ಬೌಲ್ನಲ್ಲಿ ಕಡಲೆ ಹಸಿಟ್ಟು ಹಾಕ್ಕೋತಾ ಇದ್ದೀನಿ. 3ರಿಂದ 4 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಸೈಡ್ಸ್ ಇಲ್ಲ ಅಂದರೆ ಊಟ ಸೇರೋಲ್ಲ ನಮ್ಮ ಮನೆಯವ್ರಿಗೆ. ಸೊ ಹಾಗಾಗಿ ಚಳಿ ಬೇರೆ ಇದೆ ಅಲ್ವಾ. ಇವಾಗ ನೀವು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಹೆಲ್ದಿ ಇರುತ್ತೆ, ಹೀರೆಕಾಯಿ ಅಲ್ವಾ, ಹೆಲ್ದಿ ಇರುತ್ತೆ. ಹೊರಗಡೆ ಎಲ್ಲ ಬೋಂಡಾ ಬಜ್ಜಿ ತಿಂದು ಗ್ಯಾಸ್ಟ್ರಿಕ್ ಬರ್ಸ್ಕೊಳ್ಳೋದಕ್ಕಿಂತ ಈ ಥರ ಮಾಡಿಕೊಂಡು ಮಕ್ಳಿಗೂ ಕೊಡ್ಬೋದು ಹೀರೆಕಾಯಿ ಎಲ್ಲ. ಸೊ 4ರಿಂದ 5 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನು ಅರಿಶಿನ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊತಾ ಇದ್ದೀನಿ. ಸೋಡಾ ಜಾಸ್ತಿ ಯೂಸ್ ಮಾಡಬಾರ್ದು. ಸೊ ಸ್ವಲ್ಪ ಚಿಟಿಕೆಯಷ್ಟು ಸೋಡಾ ಹಾಕ್ಕೋಬೇಕು. ನೋಡಿ, ಸ್ವಲ್ಪನೇ ಹಾಕಿರೋದು ನಾನು. ಆಮೇಲೆ ಅದಕ್ಕೆ ಸ್ವಲ್ಪ ಓಂಕಾಳು ಹಾಕ್ಕೊತಾ ಇದ್ದೀನಿ. ಅದು ನಿಮಗೆ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ, ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಓಂಕಾಳನ್ನ ಕೈಯಲ್ಲಿ ಸ್ವಲ್ಪ ಉಜ್ಜಿ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅಂದರೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. ಸೊ ಇದೆರಡು ನಿಮಗೆ ಗ್ಯಾಸ್ಟ್ರಿಕ್ ಆಗದೇ ರೀತಿ ನೋಡ್ಕೊಳ್ಳುತ್ತೆ. ಸೊ ಇವಾಗ ಇದಕ್ಕೆ 1 ಸ್ಪೂನ್ನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ. ಖಾರಕ್ಕೆ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಜಾಸ್ತಿ ಸ್ಪೈಸ್ ಲೈಕ್ ಮಾಡೋದ್ರಿಂದ ಸ್ವಲ್ಪ ಖಾರದ ಪುಡಿ ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಫಸ್ಟು ಒಂದು ಫೋರ್ಕಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಎಲ್ಲ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗೋ ಥರ. ಸೊ ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಿಧಾನಕ್ಕೆ ಗಂಟಿಲ್ಲದೆ ಇರೋ ರೀತಿ ಕಲಿಸ್ಕೋಬೇಕು. ನಿಧಾನಕ್ಕೆ ಫೋರ್ಕ್ ಸಹಾಯದಿಂದ ಕಲಿಸಿದ್ರೆ ನಿಮಗೆ ಗಂಟಾಗಲ್ಲ, ನೀಟಾಗುತ್ತೆ. ನೋಡಿ, ಈ ರೀತಿ ಕಲಿಸ್ಕೋಬೇಕು. ಈ ರೀತಿ ಕಲಿಸ್ಕೊಂಡಾದ ನಂತರ ಒಂದೊಂದೇ ಹೀರೆಕಾಯಿನ ಹೆಚ್ಚಿ ಎಣ್ಣೆಗೆ ಹಾಕಬೇಕು. ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು, ಇಲ್ಲಾಂದರೆ ಎಣ್ಣೆ ಕುಡಿದ್ಬಿಡುತ್ತೆ ಬಜ್ಜಿ. ಚೆಂದ ಕಾಯಿದ್ಮೇಲೆ ಈ ಥರ ಹಿಟ್ಟಿಗೆ ಅದ್ದಿ ಎಣ್ಣೆಗೆ ಹಾಕಿ ಕರೆದ್ರೆ ಬಿಸಿ ಹೀರೆಕಾಯಿ ಬಜ್ಜಿ ರೆಡಿ ಆಗುತ್ತೆ. ಎಲ್ಲನೂ ಹಾಕ್ಕೊಳ್ಳೋಣ. ಚೆನ್ನಾಗಿ ಉಬ್ಬಿ ಬರುತ್ತೆ. ಸೋಡಾನು ಏನು ಜಾಸ್ತಿ ಯೂಸ್ ಮಾಡೋದು ಬೇಕಾಗಿಲ್ಲ. ಕ್ರಿಸ್ಪಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಹೀರೆಕಾಯಿ ಯಾವುದೇ ತರಕಾರಿಲೂ ಮಾಡ್ಕೋಬೋದು ನೀವು. ತರಕಾರಿಗಳೆಲ್ಲ ಇರುತ್ತಲ್ವ, ಈ ಬಾಳೆಕಾಯಿ ಇವೆಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ. ಅದಕ್ಕೆ ಅದ್ರ ಬದಲು ತರಕಾರಿ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಮಕ್ಳಿಗೂ ಕೊಡ್ಬೋದು. ಸೊ ಇದರಿಂದ ಹೆಲ್ತಿಯಾಗೂ ಇರುತ್ತೆ. ಹೊರಗಡೆ ಎಲ್ಲ ಎಣ್ಣೆ ಅಷ್ಟು ಇರುತ್ತಲ್ವ, ಇದು ಜಾಸ್ತಿ ಎಣ್ಣೆ ಇರೋದಿಲ್ಲ. ನಿಮಗೆ ಹೆಲ್ತಿಯಾಗೂ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ಮಾಡಿಕೊಂಡು ಹೇಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ದಯವಿಟ್ಟು ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ, ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಆ್ಯಂಡ್ ದಯವಿಟ್ಟು ಲೈಕ್ ಮಾಡೋದನ್ನು ಮರಿತಾ ಇದ್ದೀರಾ. ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ಸ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿದ್ರಲ್ವ, ಆಗಿದೆ. ಈಗ ಇದನ್ನು ತೆಗೆದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಸೊ ನೋಡಿದ್ರಲ್ವ ಯಾವ ರೀತಿ ಆಗಿದೆ ಅಂತ ಹೇಳಿ ಮುರಿದು ತೋರಿಸ್ತೀನಿ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ, ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿದೆ. ನೀವು ಕೂಡ ಮಾಡಿ ಹೇಗಾಯಿತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.